ಸರ್ ನಮ್ಮ ವೀಕ್ಷಕರಿಗೆ ಒಂದು ನಿಮ್ಮ ಮೇಲೆ ಆರೋಪ ಇರೋದು ಏನು ಅಂತಂದ್ರೆ ಗಿಲ್ಲಿಗೆ ಚೆನ್ನಾಗಿ ತಲೆ ಬಾಚ್ಕೊಳಕ್ ಹೇಳಿ, ಪ್ಲಸ್ ಅವರೆಲ್ಲ ಚೆನ್ನಾಗಿ ಇನ್ನು ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳಕ್ ಹೇಳಿ ಅಣ್ಣ ಅಂತ ನನಗೆ ಸುಮಾರು ಜನ ಕಮೆಂಟ್ಸ್ ಎಲ್ಲ ಹಾಕಿದ್ದಾರೆ. ಯಾಕೆ ಗಿಲ್ಲಿ ಅವರು ತಲೆ ಬಾಚ್ಕೊಳ್ಳಲ್ಲ ನೀಟಾಗಿ? ಇಲ್ಲ ಅಣ್ಣ, ಅದು ನಾನು ಇರೋದೇ ಹಂಗೆ. ಅದನ್ನ ಚೇಂಜ್ ಮಾಡಕ್ಕೆ ಈಗ ಏನೇ ಮಾಡಕ್ ಹೋದ್ರು ಈಗ ಒಂದು ಅರ್ಧ ಗಂಟೆ ಒಂದು ಅವರ್ ಇರ್ಬೋದು ಅಷ್ಟೇ, ಒಳ್ಳೆ ಬಟ್ಟೆ ಹಾಕೊಂಡ್ ತಲೆ ಬಚ್ಕೊಂತ. ಅದು ಏನೋ ಈಗ ನಿಮ್ಗೂ ಒಬ್ಬೊಬ್ರಿಗೆ ಇರ್ತದೆ, ಒಬ್ಬೊಬ್ರಿಗೆ ಅದು ಇಷ್ಟೇ ಇರ್ತದೆ. ನನ್ಗೆ ಹಿಂಗಿರೋದು ಇಷ್ಟ, ಹಂಗೆ ಇಷ್ಟಕ್ಕೆ ತಕ್ಕಂಗೆ ಇರ್ಬೇಕಲ್ಲ ಮಾಡ್ತೀನಿ ಅಣ್ಣ, ಹಂಗೆ ಇರ್ತೀನಿ. ಓಕೆ, ಅಂದ್ರೆ ಮೇಕ್ ಓವರ್ ಮಾಡ್ಕೊಂಡು ಚೆನ್ನಾಗಿ ಕಾಣ್ಲಿತ್ತು. ಬಿಕಾಸ್ ಲಾಸ್ಟ್ ಫಿನಾಲೆ ಟೈಮಲ್ಲೆಲ್ಲ ಚೆನ್ನಾಗಿ ಮೇಕ್ ಓವರ್ ಆಗಿ ಸಖತ್ತಾಗಿ ಕಾಣ್ತಾ ಇದ್ರಿ. ಆಕ್ಚುಲಿ ಯು ಆರ್ ಹ್ಯಾಂಡ್ಸಮ್, ಪ್ಲಸ್ ನಮ್ಮ ರಕ್ಷಿತಾ ಅವರು ಹೇಳಿದ್ದಾರೆ ಅವ್ರು ಇರೋದೇ ಹ್ಯಾಂಡ್ಸಮ್ ಅಲ್ವಾ ಅಂತೆಲ್ಲ. ಸೊ ಯಾಕೆ ಹಂಗೆ ಕಾಣಿಸ್ಕೋಬಾರ್ದು ಜನಗಳಿಗೆ ಮುಂದೆ? ಕಾಣಿಸ್ಕೊತೀನಿ ಅಣ್ಣ. ಈಗ ಇನ್ನು ಹೊರಗಡೆ ಬಂದ್ಮೇಲೆ ಕಾವ್ಯ ಅವ್ರನ್ನ, ರಕ್ಷಿತಾ ಅವ್ರನ್ನ, ರಘುವನ್ನೆಲ್ಲ ಇವತ್ತು ಮೀಟ್ ಆಗಿದ್ರು. ಮತ್ತೆ ಅಶ್ವಿನಿ ಅವ್ರು ಲೇಟಾಗಿ ಬಂದ್ರು ಸ್ವಲ್ಪ. ಫೋನಲ್ಲಿ ಮಾತಾಡಿದ್ದು ಅಥವಾ ನಿಮ್ಗೆ ವಿಶ್ ಮಾಡಿದ್ದು ಕಂಟೆಸ್ಟೆಂಟ್ಸ್ಗಳಲ್ಲಿ ಯಾರಾದರೂ ಭೇಟಿ ಆಗಿದ್ದು ಏನಾದ್ರು ಉಂಟಾ? ಕಾವ್ಯ ಅವ್ರಿಗೆ ಫೋನ್ ಮಾಡಿದ್ರಾ? ಹೇಗೆ? ಕಾವ್ಯ ಅವರು ಮಾಡಿದೆ ಫೋನ್, ಅವರು ಫೋನ್ ಮಾಡಿದ್ರು, ಮಾತಾಡಿದ್ರು, ಎಲ್ಲಿ ಏನು ಮಾಡ್ತಿದ್ದೆ ಏನು ಅಂತ ಕಾವ್ಯ ಅವ್ರಿಗೆ ಫೋನ್ ಮಾಡಿದ್ದು. ಆಮೇಲೆ ಇನ್ಯಾರಿಗೂ ಅಷ್ಟು ಮಾಡೋಕ್ಕಾಗಿಲ್ಲ. ರಕ್ಷಿತಾ ಸಿಕ್ಕಿದ್ರು, ರಕ್ಷಿತಾ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದಾಯಿತು. ಇದೆಲ್ಲ ಒಂಚೂರು ಫ್ರೀ ಮಾಡ್ಕೊಬಿಟ್ರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲ ನಿರಾಳ ಆದಮೇಲೆ ಮಾತಾಡ್ಕೊಂಡು